ಏನು ಇವತ್ತು ನಾವು ವರ್ತೂರ್ ಕೆರೆ ನೋಡ್ತಾ ಇದ್ದೀವಿ. ವರ್ತೂರ್ ಕೆರೆ ಕಟ್ಟಲೆ ಪ್ರೆಸ್ಟೀಜ್ ಅನ್ನೋ ಒಂದು ಕಂಪನಿ ಏನೋ ಪ್ರೆಸ್ಟೀಜ್ ಟೆಕ್ ಫಾರೆಸ್ಟ್ ಒಂದು 22,000 ಜನಕ್ಕೆ ಆಗೋಷ್ಟು ವರ್ಕ್ ಸ್ಟೇಷನ್ಸ್ ಕಟ್ತಾ ಇದಾರೆ. ಅದ್ರ ಪಕ್ಕದಲ್ಲೇ ಒಂದು ಪ್ರೆಸ್ಟೀಜಿಯಸ್ ರೈನ್ ಟ್ರೀ ಫಾರೆಸ್ಟ್ ಅಂತ ಒಂದು ಅಪಾರ್ಟ್ಮೆಂಟ್ ಒಂದೊಂದು ಸ್ಕ್ವೇರ್ ಫೀಟ್ಗೂ 20,000ಕ್ಕೆ ಮಾರ್ತಾ ಇದಾರೆ. ಇವತ್ತೇನು ನಮ್ಮ ಮುತ್ತಾನಲ್ಲೂರು ಅಮಾನಿಕೆರೆಯಲ್ಲಿ ಏನು 5 ಗುಂಟೆ 10 ಗುಂಟೆ ಇಟ್ಕೊಂಡಿರೋ ಜಾಗನ ಏನಕ್ಕೂ ಯೂಸ್ ಆಗಲ್ಲ, ಹೋದ್ರೆ ಹೋಗ್ಲಿ ಅಂತ ಕೆಲವು ರೈತರು ಅಂದ್ಕೊಂಡಿದ್ರೆ, ಇವತ್ತೇನಾದ್ರು ನೀವು ಆ ಜಮೀನ ಕಲ್ಕೊಂಡ್ರೆ ನಾಳೆ ಬೆಳಗ್ಗೆ ಯಾವನೋ ಒಬ್ಬ ಬಂಡವಾಳ ಇರೋನು ಈ ತರ ಬಂದು ಅಪಾರ್ಟ್ಮೆಂಟ್ಗಳು ಕಟ್ಬಿಟ್ಟು 20,000 30,000 ಒಂದೊಂದು ಸ್ಕ್ವೇರ್ ಫೀಟ್ಗೆ ಒಂದೊಂದು ಫ್ಲಾಟ್ 3 ಕೋಟಿ 4 ಕೋಟಿ ಮಾರ್ತಾ ಇದಾರೆ. ಸೊ ಹಂಗಾಗಿ ದಯವಿಟ್ಟು ನಮ್ಮ ರೈತರಿಗೆ ಹೇಳೋದು, ಯಾವನೋ ಅಭಿವೃದ್ಧಿ ಮಾಡ್ತಾ ಅಂದ್ರೆ ಇವತ್ತೇನಾದ್ರೂ ನಾವು ಕೈ ಚೆಲ್ಕೊಂಡ್ರೆ ಜಮೀನ ಬರ್ತಾರೆ ಯಾರೋ ಪ್ರೆಸ್ಟೀಜೋ ನಂಬಿಯಾರೋ ಇನ್ಯಾರೋ ದೊಡ್ಡ ದೊಡ್ಡ ದುಡ್ಡಿರೋ ರಿಯಲ್ ಎಸ್ಟೇಟ್ ಅವ್ರು ಬಂದು ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ನಮ್ಮ ಕಣ್ಣು ಮುಂದೆ ಜಮೀನು ಕಳ್ಕೊಂಡು ಅವನ್ ದುಡ್ಡು ಮಾಡ್ಕೊಂಡು ಹೋಗಿ ನಮ್ಮ ಪರಿಸರ ಹಾಳು ಮಾಡ್ತಾ ಇದ್ರೆ ನಾವು ಸುಮ್ಮನೆ ನೋಡ್ಕೊಂಡು ಕೈ ಕಟ್ಕೊಂಡಿರೋ ಪರಿಸ್ಥಿತಿ ಆಲ್ರೆಡಿ ಈಗಾಗಲೇ ಸುಮಾರು ಎಲ್ಲೆಲ್ಲಿ ಭೂಸ್ವಾಧೀನ ಆಗಿ ಸರ್ಕಾರಗಳು ರೈತರ ಕಣ್ಣಿಗೆ ಮಣ್ಣರಚಿ ಭೂಸ್ವಾಧೀನ ಮಾಡ್ಕೊಂಡು ಬೇರೆ ಬೇರೆಯವ್ರಿಗೆ ಅಲಾಟ್ ಮಾಡ್ತಾ ಇದ್ರು. ಅಯ್ಯೋ ಹೋಗ್ಬಿಟ್ಟಿದ್ರೆ ಇವಾಗ ಏನ್ ಮಾಡುತ್ತೆ ಅನ್ನೋ ಕೈ ಚೆಲ್ಲಿ ಕುತ್ಕೊಳ್ಳೋ ಪರಿಸ್ಥಿತಿಲಿ ಇದ್ದಾರೆ. ನಮ್ಮ ಸರ್ಜಾಪುರ ಭಾಗದಲ್ಲಿ ದಯವಿಟ್ಟು ಆತರ ಮಾಡೋದ್ ಬೇಡ. ಯಾವುದೇ ಕಾರಣಕ್ಕೂ ಈ ಅವೈಜ್ಞಾನಿಕ ಭೂಸ್ವಾಧೀನಕ್ಕೆ ರೈತರಾರು ಯಾವ ಮಾರಿ ಜಮೀನನ್ನ ಕೊಡೋದು ಬೇಡ ಅಂತ ಖಂಡಿತವಾಗಿ ಹೇಳ್ತಾ ಇದ್ದೀನಿ.